Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಮಣಿಪಾಲ್ ಅರ್ಪಿಸುವ ಚಾಣಕ್ಯ ಚಾಲೆಂಜ್ ಸೀಸನ್ 3 ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಕಂಪ್ಯೂಟರ್ ಗ್ಯಾಲಕ್ಸಿ ಉಡುಪಿ, ಸಪೋರ್ಟೆಡ್ ಬೈ ಸಿಲಾಸ್ ಯೂನಿವರ್ಸಿಟಿ ಕಾಲೇಜ್ ಉಡುಪಿ ಮತ್ತು ನ್ಯಾಚುರಿಯಾ. ರೌಂಡ್ 1ರಲ್ಲಿ ಬಹಳ ಚೆನ್ನಾಗಿ ಪ್ರಯತ್ನ ಮಾಡಿದಿರಿ ನೀವು, ಒಳ್ಳೆ ಫಲಿತಾಂಶ ಬಂದಿತ್ತು, ಹೆಚ್ಚಿನ ಅಂಕಗಳು ಬಂದಿತ್ತು. ಹಾಗಾಗಿ ನೀವು ರೌಂಡ್ 2ನಲ್ಲಿದ್ದೀರಿ. ತಮಗಿಬ್ಬರು ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ಇಬ್ಬರು ಕೂಡ ಬಾಲಕರ ತಂಡ, ಬಾಯ್ಸ್ ವರ್ಸಸ್ ಬಾಯ್ಸ್ ಇದ್ದಾರೆ. ಸಾಸ್ತಾನದಿಂದ ಮತ್ತು ಪಡಬೆಳೆಯಿಂದ. ನಾರಾಯಣಗುರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪಡಬೆಳ್ಳೆ, ಸೈಂಟ್ ಆಂಟೋನಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಾಸ್ತಾನ. ಒಂದು ಹೈವೇಯ ಪಕ್ಕದಲ್ಲಿರುವಂಥದ್ದು, ಒಂದು ಸ್ಟೇಟ್ ಹೈವೇಯ ಒಳಗಿರುವಂಥದ್ದು. ಸೊ ಎರಡು ತಂಡಗಳಿಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಮತ್ತು ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಮಿಂಗ್ ಟು ದ ಸೆಕೆಂಡ್ ರೌಂಡ್. ಅಂದರೆ ಭಾಗವಹಿಸಿದ ಎಲ್ಲ ಮಕ್ಕಳಿಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದು ನೀವು ಈ ರೌಂಡಿಗೆ ಬಂದಿದ್ದೀರಿ. ಸೊ ನಿಮ್ಮ ಇಂಟ್ರಡಕ್ಷನನ್ನು ಮಾಡಿಕೊಳ್ಬೇಕು. ಪರಿಚಯ ಆಗಿದೆ ನಮ್ಮ ಪ್ರೇಕ್ಷಕರಿಗೆ, ಆದರೂ ಕೂಡ ಒಂದು ನಿಯಮದಂತೆ ಸಂಪ್ರದಾಯದಂತೆ ನಿಮ್ಮ ಪರಿಚಯ. ಪಡಬೆಳ್ಳೆ. ನನ್ನ ಹೆಸರು ಡೇವಿಡ್ ತರಂಗ್. ನಾನು ನಾರಾಯಣಗುರು ಶಾಲೆ ಪಡುಬೆಳ್ಳೆಯಿಂದ ಇದ್ದೇನೆ. ನನ್ನ ಊರು ಪಾಂಬೂರು. ಡೇವಿಡ್, ಎಸ್ ವೆಲ್ಕಮ್. ನಿಮ್ಮ ದೋಸ್ತಿ? ನನ್ನ ಹೆಸರು ಪ್ರಣವ್ ರಾಜ್. ನಾನು ಶ್ರೀನಾರಾಯಣಗುರು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತಿದ್ದೇನೆ. ನನ್ನ ಊರು ಮಟ್ಟು ಇಸ್ ಫೇಮಸ್ ಫಾರ್ ಗುಳ್ಳ. ಆಗಿದ ಗೊತ್ತಿಲ್ಲ, ಆಚೆ ಕಡೆ ಹೋಗೋದೇ ಇಲ್ವಾ? ಈ ಸಂದರ್ಭದಲ್ಲಿ ಆಗುವಂಥ ಟೈಮ್ ಅಲ್ವಾ ಅದು, ಇದು ಕ್ರಾಪಿಂಗ್ ಟೈಮ್. ಓಕೆ, ಸೈಂಟ್ ಆಂಟೋನಿ ನೀವಿದ್ದೀರಿ? ನಾನು ಮನ್ವಿತ್, 9ನೇ ತರಗತಿ, ಸೈಂಟ್ ಆಂಟೋನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಾಸ್ತಾನ. 9ನೇ ತರಗತಿ, ಮನ್ವಿತ್, ವೆಲ್ಕಮ್ ಬ್ಯಾಕ್. ನಾನು ಶ್ರೀವತ್ಸ, 10ನೇ ತರಗತಿ. ಹಾಂ. ಸೊ ನೀವು ಇಬ್ಬರು ಕೂಡ 10th ನೀವು ಇಬ್ಬರು ಕೂಡ ಒಬ್ಬರು 9th, ಒಬ್ಬರು 10th. ಸೊ ನೋ ವರೀಸ್, ಜನರಲ್ ನಾಲೆಜ್ ರೌಂಡ್. ಏನು ಟೆನ್ಷನ್ ಇಲ್ಲ. ಆನ್ಸರ್ ಗೊತ್ತಿಲ್ಲದ್ರೆ ಮೈನಸ್ ಇಲ್ಲ. ಪಾಸ್ ಆಗಿ ನೀವು ಹೇಳಿದ್ರೆ 20 ಅಂಕಗಳು, ಇಲ್ಲದ್ರೆ 50 ಅಂಕಗಳು. ನೇರ ಪ್ರಶ್ನೆಗೆ ನೇರ ಸರಿಯಾದ ಉತ್ತರ. ಶುರು ಮಾಡುವ. ಎಲ್ಲಿಂದ? ಶಾಸ್ತ್ರದಿಂದ ಶುರು ಮಾಡುವ. ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2. ಮೊದಲ ಪ್ರಶ್ನೆ ಜನರಲ್ ನಾಲೆಜ್ ನಿಮ್ಮ ಮುಂದೆ. 50 ಅಂಕಗಳಿಗೆ ನೇರ ಪ್ರಶ್ನೆ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್. ಕಂಗ್ರ್ಯಾಚುಲೇಷನ್ಸ್, 50 ಅಂಕಗಳು ನೇರವಾಗಿ ಸಿಕ್ಕಿವೆ. ಅಕೌಂಟ್ ಓಪನ್ ಮಾಡಿದ್ದೀರಿ ನೀವು. ಪಡಬೆಳ್ಳೆ ರೆಡಿ? ಸೂರ್ಯನು ಉದಯಿಸುವ ನಾಡು, ದ ಲ್ಯಾಂಡ್ ಆಫ್ ಸನ್ರೈಸ್ ಎಂಬ ಖ್ಯಾತಿಯ ದೇಶ ಯಾವುದು? ಜಪಾನ್. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಜಪಾನ್ನ ಫ್ಲಾಗ್ ನೋಡಿದ್ದೀರಾ? ಹೇಗಿದೆ? ಫುಲ್ ವೈಟ್ ಅಲ್ಲಿ ಕವರ್ ಆಗಿದೆ, ಮಧ್ಯದಲ್ಲಿ ರೆಡ್ ಸರ್ಕಲ್ ಉಂಟು. ಓಕೆ. ಸೂರ್ಯನು ಉದಯಿಸುವಾಗ ಹಾಗೆಯೇ ಕೆಂಪಾಗಿ ಹುಟ್ಟುತ್ತಾನೆ, ಆಮೇಲೆ ಆರೆಂಜ್ ಆಗ್ತಾನೆ, ಆಮೇಲೆ ಪ್ರಖರವನ್ನು ಬೀಳಲಿಕ್ಕೆ ಶುರು ಮಾಡ್ತಾನೆ. ಸೊ ನಮಗೆ ಈ ಎಪಿಸೋಡನ್ನು, ಈ ಕಂತನ್ನು, ಈ ಸೆಗ್ಮೆಂಟನ್ನು ರೆಕಾರ್ಡ್ ಮಾಡುವಾಗ ಟೈಮ್ ಇದೆ ಮಧ್ಯಾಹ್ನದ 12:05. ಜಪಾನಿಗೆ ಸಂಜೆ ಆಯಿತು. ಈಗ ಜಪಾನಲ್ಲಿ ಸಂಜೆ ಆಯಿತು. ಸೊ ನಮ್ಮ ದೇಶದಿಂದ ಪಕ್ಕದ ದೇಶಕ್ಕೆ ಈಗ 12:05 ನಮಗೆ ಆದರೆ ಬಾಂಗ್ಲಾದೇಶಕ್ಕೆ 12:30 ಆಗಿದೆ. ಸೊ ಅವರು ಅರ್ಧ ಗಂಟೆ ನಮಗಿಂತ ಮುಂದೆ ಇದ್ದಾರೆ. ಪಾಕಿಸ್ತಾನ 11:30 ಆಗಿದೆ. ಸೊ ಅವರು ಅರ್ಧ ಗಂಟೆ ಹಿಂದೆ ಇದ್ದಾರೆ. ಸೊ ಹೀಗೆ ಒಂದೇ ದಿವಸ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದರೆ ಪಾಕಿಸ್ತಾನ ಆಗಸ್ಟ್ 14ಕ್ಕೆ ಸೆಲೆಬ್ರೇಟ್ ಮಾಡುತ್ತೆ, ಯಾಕೆಂದರೆ ಅವರ ಟೈಮ್ ಅರ್ಧ ಗಂಟೆ ಲೇಟ್. ಸೊ ನಮ್ಮದು ಅರ್ಧ ಗಂಟೆ 12 ಗಂಟೆ ಆಗಿತ್ತು. ಸೊ 15 ತಾರೀಕಿಗೆ ನಾವು ಆಚರಣೆಯನ್ನು ಮಾಡ್ತೇವೆ. ಇದು ನಮಗೆ ಜನರಲ್ ನಾಲೆಜ್ ಗೊತ್ತಿರಬೇಕು. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ನ ಆಚೆ, ಅಂದರೆ ಈಸ್ಟಿಗೆ ಇರುವಂಥದ್ದು ನಮಗಿಂತ ಮುಂದೆ ಇದ್ದಾರೆ. ಸೊ ಜಪಾನಿಗೆ ಈಗ ಸಂಜೆಯ ಕಾಲ ಇರಲಿ, ನಮಗೆ ಮಠ ಮಧ್ಯಾಹ್ನ. ನೇರ ಪ್ರಶ್ನೆ ಶಾಸ್ತಾನ ನಿಮಗೆ. ಕುಸಲ್ ದರಸೆ ಇದೊಂದು ಬಿರುದು ಒಬ್ಬ ನಾಟಕಕಾರನಿಗೆ, ಒಬ್ಬ ತುಳು ನಾಟಕಕಾರನಿಗೆ ಇದ್ದಂಥ ಬಿರುದು. ಕುಸಲ್ ದರಸೆ ಯಾರು? ಪಾಸ್. ಪಡಬೆಳ್ಳೆ, ತುಳು ನಾಟಕಗಳನ್ನೆಲ್ಲ ನೋಡ್ತೀರಿ? ತುಳು ಫಿಲ್ಮ್ ನೀವು ಸಸ್ತಾನ ತುಳು ಇದೆ ಅಲ್ಲ ಆ ಕಡೆ ಕಡಿಮೆ. ನೀವು ಕುಂದ ಕನ್ನಡ ಬೈಕ್ ವರ್ಕ್. ಪಡಬೆಳ್ಳೆ ಪಲ್ಲೆ ಈತ್ ಪುರ ನಾಟಕ ತೂಪರ್, ಈತ್ ಪುರ ರೀಲ್ಸ್ ತೂಪರ್. ನವೀನ್ ಡಿ ಪಾಟೀಲ್ ರೈಟ್ ಆನ್ಸರ್. ನವೀನ್ ಡಿ ಪಾಟೀಲ್ ಕುಸಲ್ ದರಸೆ. ದೇವದಾಸ್ ಕಾಪಿ ಕಾಡಿ ಯಾರು?
ಹೌದೌದು, ಅವರ ಪರಿಚಯ ಅವರ ಬಿರುದು ಯಾವುದಂತ ಗೊತ್ತಿಲ್ಲ. ತೆಲುಕಿದ ಬಳ್ಳಿ. ಎಸ್. ಸೊ ಮೇರು ನಟರು ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳಾರ್, ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಾಟೀಲ್ ಇಂಥವರಿಗೆಲ್ಲ ತುಳುನಾಡಿನವರು ಬಿರುದನ್ನು ಕೊಟ್ಟಿದ್ದಾರೆ. 20 ಅಂಕಗಳು ನಮಗೆ ಸಿಗ್ತವೆ. ನಿಮಗೆ ಕೊನೆಯ ಪ್ರಶ್ನೆ ಪಡುಬೆಳ್ಳೆ, ನಿಮಗೆ 50 ಅಂಕಗಳಿಗೆ. ಕಾಫಿಯ ರಾಜ ಯಾವ ದೇಶ? ಕಿಂಗ್ ಆಫ್ ಕಾಫಿ. ವಿಚ್ ನೇಷನ್ ಈಸ್ ಕಾಲ್ಡ್ ಕಿಂಗ್ ಆಫ್ ಕಾಫಿ? 30 ಸೆಕೆಂಡ್ಗಳು ಇರುವುದು. ಟೈಮ್ ಇರ್ತಾ ಇದೆ. ಕಾಫಿಯ ರಾಜ, ಮೈನಸ್ ಇಲ್ಲ. ಯಾವುದೇ ದೇಶದ ಹೆಸರು ಹೇಳಿದ್ರಾಯ್ತು. ಇಂಡಿಯಾ. ಇಂಡಿಯಾ ತಪ್ಪುತ್ರ. ಸೈಂಟ್ ಆಂಟೋನಿ. ಬ್ರೆಜಿಲ್. ಬ್ರೆಜಿಲ್ ರೈಟ್ ಆನ್ಸರ್. 20 ಪಾಯಿಂಟ್ಸ್. ಇಂಡಿಯಾ ಕಿಂಗ್ ಆಫ್ ಟೀ. ಟೀ ಆಗುವುದು ನಮ್ಮಲ್ಲಿ. ಟೀ ಪೋರ್ಟ್ ಆಫ್ ಇಂಡಿಯಾ ಯಾವುದು? ಕೋಲ್ಕತ್ತಾ. ಸೊ ಅಸ್ಸಾಂನಲ್ಲಿ ಅಥವಾ ನಾರ್ತ್ ಈಸ್ಟ್ನಲ್ಲಿ ಫುಲ್ಲು ಟೀ ಆಗುತ್ತೆ. ಅದನ್ನು ಕೋಲ್ಕತ್ತಾದ ಪೋರ್ಟಿನಿಂದ, ಬಂದರ್ನಿಂದ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಕ್ಕೆ ಟೀ ಪೋರ್ಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ನಿಮ್ಮ ಮ್ಯಾಪ್ನ ಲೊಕೇಶನ್ಗೆ ಕೋಲ್ಕತ್ತಾ ಅಂತ ಹೆಸರು ಕೊಡದೆ ಡೈರೆಕ್ಟಾಗಿ ಟೀ ಪೋರ್ಟ್ ಆಫ್ ಇಂಡಿಯಾ ಅಂತ ಕೊಟ್ಟರೆ ಕೋಲ್ಕತ್ತಾ. ಓಕೆ. ಸೊ ಟೀ ನಾವು ಜಾಸ್ತಿ ಉಪಯೋಗಿಸ್ತೇವೆ. ಬೆಳಗ್ಗೆ ನೀವು ಎದ್ದುಕೊಂಡು ಚಹಾ ಕುಡಿದೇ ಬರುವುದು ಅಲ್ವಾ? ಎಲ್ಲರೂ ಚಹಾ ಕುಡಿತೀರಾ? ಕಾಫಿ ಇದ್ದೀರಾ ಯಾರಾದರೂ? ಇಲ್ಲ. ಓಕೆ, ಎಲ್ಲ ಟೀ ಕುಡಿಯೋದು ನಾವು, ಯಾಕಂದರೆ ನಮ್ಮ ದೇಶದಲ್ಲಿ ಬೆಳೆಯುತ್ತೆ. ನಮ್ಮ ರಾಜ್ಯದಲ್ಲಿ ಕಾಫಿ ಬೆಳೀತಾರೆ, ಜಾಸ್ತಿ ಬೆಳೀತಾರೆ. ಇಂಡಿಯಾದಲ್ಲಿ ಜಾಸ್ತಿ ಕಾಫಿ ಬೆಳೆಸುವಂಥ ರಾಜ್ಯ ಇದ್ದರೆ ಅದು ಕರ್ನಾಟಕ, ಚಿಕ್ಕಮಗಳೂರು. ಆ ಕಡೆಗೆ ನೀವು ಹೋದರೆ ಎಲ್ಲ ಕಾಫಿ ಇದೆ. ಸೊ ಅರೇಬಿಕಾ, ರೋಬಸ್ಟಾ ಒಳ್ಳೆ ಉತ್ಕೃಷ್ಟವಾದಂಥ ಕಾಫಿ ಬೀಜಗಳು ಲಭ್ಯವಿದೆ. ಸೊ ಇಲ್ಲಿಗೆ ಜನರಲ್ ನಾಲೆಜ್ ಸುತ್ತು ಮುಗಿದಿದೆ. ಇಬ್ಬರು ಕೂಡ ಅಕೌಂಟನ್ನು ಓಪನ್ ಮಾಡಿದ್ದೀರಿ. ಸೈಂಟ್ ಆಂಟೋನಿ ನೀವಿದ್ದೀರಿ 70 ಅಂಕಗಳಲ್ಲಿ. ನಾರಾಯಣಗುರು 70. 70 ಬಾರಿ ನೆಕ್ ಟು ನೆಕ್, ಬಾಯ್ಸ್ ವರ್ಸಸ್ ಬಾಯ್ಸ್. ಬಿಡುವುದಿಲ್ಲ ಅವರು, ನೀವು ಕೂಡ ಬಿಡುವುದಿಲ್ಲ. ನೋಡುವ, ಹೈವೇಯ ಪಕ್ಕದವರು ಮುಂದೆ ಹೋಗ್ತಾರಾ ಅಥವಾ ಸ್ಟೇಟ್ ಹೈವೇನ ಪಕ್ಕದವರು ಮುಂದೆ ಹೋಗ್ತಾರೆ ನೋಡುವ. ಒಂದು ನ್ಯಾಷನಲ್ ಹೈವೇ, ಒಂದು ಸ್ಟೇಟ್ ಹೈವೇ. ಈಗ ಇದೆ ಫಟಾಫಟ್. ನಿಮ್ಮಿಬ್ಬರಲ್ಲಿ ಯಾರು ಉತ್ತರ ಕೊಡ್ತೀರಿ ಅಂತ ಹೇಳಿ ಡಿಸೈಡ್ ಮಾಡಿ. ಮೊದಲೇ ನೀವು ಡಿಸೈಡ್ ಮಾಡುವಾಗ ನಾನು ರೂಲ್ಸ್ ಹೇಳಿಬಿಡ್ತೇನೆ. 5 ಪ್ರಶ್ನೆಗಳಿವೆ, 20 ಅಂಕಗಳ 5 ಪ್ರಶ್ನೆಗಳು. ನೇರವಾದಂಥ ಉತ್ತರ ಸರಿಯಾಗಿ ಇದೆ ಅಂತ ಹೇಳಿದರೆ 100 ಅಂಕಗಳು ಪಡೆಯಬಹುದು. 1 ನಿಮಿಷದ ಕಾಲಾವಕಾಶ ಇದೆ. 60 ಸೆಕೆಂಡ್ಸ್ನಲ್ಲಿ ನಾನು 5 ಪ್ರಶ್ನೆಗಳನ್ನು ಮುಗಿಸಬೇಕು. ಅಂದರೆ ನೀವು ಪಾಸ್ ಹೇಳಬೇಕು ಅಥವಾ ಯಾವುದೇ ಉತ್ತರ ಹೇಳಬೇಕು. ನೀವು ಉತ್ತರ ಹೇಳದೇ ಇದ್ದರೆ, ಪಾಸ್ ಹೇಳದೇ ಇದ್ದರೆ ನಾನು ಅದೇ ಪ್ರಶ್ನೆಯನ್ನು ಮತ್ತೆ ಕೇಳ್ತೇನೆ. ನೆಕ್ಸ್ಟ್ ಪ್ರಶ್ನೆ ಬೇಕಾ? ಒಂದೇ ಪಾಸ್ ಹೇಳಿ ಅಥವಾ ಉತ್ತರ ಹೇಳಿ. ತಪ್ಪು ಉತ್ತರ ಹೇಳಿದರೆ -10 ಇದೆ. ಸರಿಯಾದ ಉತ್ತರ ಆದರೆ 20+ ಸಿಗುತ್ತೆ. ಪಾಸ್ ಹೇಳಿದರೆ ನೋ ಮೈನಸ್. ಆದರೆ ಮೈನಸ್ ಉಂಟು ಅಂತೇಳಿ ಉತ್ತರ ಹೇಳದೆ ಸುಮ್ಮನೆ ಪಾಸ್ ಮಾಡಬೇಡಿ. ಸೊ ಉತ್ತರವನ್ನು ಹೇಳಬೇಕಾಗತ್ತೆ. ಹೋದರೆ ಹೋಗಲಿ, 10 ಅಲ್ವಾ, ಸಿಕ್ಕಿದರೆ 20 ಸಿಗುತ್ತೆ. ಮಾವಿನಕಾಯಿ ಬೇಕಾದರೆ ಕಲ್ಲನ್ನು ಬಿಸಾಡಬೇಕು. ಹೋದರೆ ಕಲ್ಲು, ಸಿಕ್ಕಿದರೆ ಮಾವಿನಕಾಯಿ. ನಾವು ಪ್ರಯತ್ನವನ್ನೇ ಮಾಡದೇ ಇದ್ದರೆ ಹೇಗೆ ಅಂಕಗಳನ್ನು ಪಡೆಯುವಂಥದ್ದು? ಯಾರು ಉತ್ತರ ಕೊಡ್ತಾರೆ ಪಡುಬಳೆಯಿಂದ? ಡೇವಿಡ್ ಕಿಂಗ್. ಡೇವಿಡ್ ಇಸ್ ಅ ಕಿಂಗ್, ರೈಟ್? ನೀನು ಕಿಂಗ್. ಬೈಬಲ್ನಲ್ಲಿ ಕೂಡ ಡೇವಿಡ್ ಕಿಂಗ್ ಬರುತ್ತೆ. ರೆಡಿ? ಫಟಾಫಟ್ ಉತ್ತರ ಕೊಡಬೇಕು, ಕೂರ್ಲಿಕ್ಕಿಲ್ಲ. 60 ಸೆಕೆಂಡ್ಗಳಿವೆ. ಮೊದಲ ಪ್ರಶ್ನೆ, 100 ರೂಪಾಯಿಯಲ್ಲಿರುವಂಥ ಐತಿಹಾಸಿಕ ಸ್ಥಳ ಯಾವುದು? ಹಂಪಿ. ರಾಂಗ್. -10. ಕರ್ಣನ ಗುರು ಯಾರು? ದ್ರೋಣಾಚಾರ್ಯ. ತಪ್ಪು. -10. ಭಾರತದ ಮೊದಲ ವಿಶ್ವ ಸುಂದರಿ ಯಾರು? ಪಾಸ್. ಅಡ್ವಾಂಟೇಜ್ ಈ ಪದ ಯಾವ ಆಟದಲ್ಲಿ ಬರುತ್ತದೆ? ಅಡ್ವಾಂಟೇಜ್. ಪಾಸ್. ಕೊನೆಯ ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಳ ಯಾವುದು? ಕಾವೇರಿ ನದಿಯಲ್ಲಿ ಹುಟ್ಟುತ್ತದೆ? ತಲಕಾವೇರಿ. ಅದು ಯಾಕೆ ಮೆಲ್ಲ ಹೇಳುದು? ರೈಟ್ ಆನ್ಸರ್. 20 ಪಾಯಿಂಟ್ಸ್. 20 ಗಳಿಸಿದ್ರಿ, 20 ಕಳೆದುಕೊಂಡ್ರಿ. ಯಾವುದೇ ಅಂಕಗಳಿಲ್ಲ. ಉತ್ತರವನ್ನು ಚೆಕ್ ಮಾಡುವ. 100 ರೂಪಾಯಿಯ ನೋಟಿನಲ್ಲಿರುವಂಥ ಐತಿಹಾಸಿಕ ಸ್ಥಳ. 100 ರೂಪಾಯಿ ಉಂಟಾ ಕಿಸೆಯಲ್ಲಿ? ಇಲ್ವಾ?
ರಾಣಿ ಕಿ ಬಾವ್, ರೈಟ್ ಆನ್ಸರ್. ಅವನು ತೆಗಿತಾ ಇದ್ದಾನೆ ಉಂಟಾ? ನೀವು ಶರ್ಟ್ ಇನ್ಸರ್ಟ್ ಮಾಡಿದ, ನಾನು 100 ರೂಪಾಯಿ ತೆಗಿತೆ ಅಂತ ಭಾರಿ ಖುಷಿಯಲ್ಲಿದ್ದೆ ಮಾರೆ. ರಾಣಿ ಕಿ ರಾಣಿ ಕಿ ನೀವ್ ಅಂತ ಹೇಳ್ತಾರೆ. ಅದು ಒಂದು ದೊಡ್ಡ ಬಾವಿ. ಎಲ್ಲಿದೆ ಅದು? ಗುಜರಾತ್ನಲ್ಲಿದೆ. ನಮ್ಗೆ ಏನು ಸಮಸ್ಯೆ ಬಂದರೆ ಅಪ್ಪ ಗೂಗಲ್ ಮಾಡ್ತೇವೆ ನಾವು. ಸೊ ಗುಜರಾತ್ನಲ್ಲಿರುವಂಥ ಐತಿಹಾಸಿಕ ಸ್ಥಳ 100 ರೂಪಾಯಿಯಲ್ಲಿ ಇದೆ. 100 ರೂಪಾಯಿಯ ಬಣ್ಣ ಬದಲಾಗಿದೆ. ಯಾವ ಬಣ್ಣ? ಪರ್ಪಲಾ? ಪರ್ಪಲ್ ಟೈಪ್ ಬ್ಲೂ ಅಲ್ವಾ? 50 ರೂಪಾಯಿ ಹಂಪಿಯಲ್ಲಿದೆ. ಹಂಪಿಯ ಚಿತ್ರದಲ್ಲಿದೆ. ಸ್ವಲ್ಪ ಸ್ಕೈ ಬ್ಲೂ ಅಂತ ಇದೆ. ಸೊ ಉತ್ತರ ಚೆಕ್ ಮಾಡುವ. 100 ರೂಪಾಯಿಯಲ್ಲಿ ಗುಜರಾತ್ನಲ್ಲಿರುವಂಥ ಒಂದು ಐತಿಹಾಸಿಕ ಸ್ಥಳ ರಾಣಿ ಕಿ ನೀವ್ ಅಂತ ಹೇಳ್ತಾರೆ. ಸರಿ. ಕರ್ಣನ ಗುರು ಗೊತ್ತುಂಟಾ? ಶಾಸ್ತನ ಪರಶುರಾಮ. ಸೊ 2 ಪ್ರಶ್ನೆಗಳಿಗೆ ಉತ್ತರ ಗೊತ್ತಿತ್ತು ಮಾರೆ. ಈ ಫಟಾಫಟ್ ನಿಮಗೆ ಕೇಳಬೇಕಿತ್ತು. ಫಟಾಫಟ್ ನೀವು ಗೋರ್ಬೋದಿತ್ತು ಅಂಕಗಳನ್ನು. ಪರಶುರಾಮ, ಅದೇ ಪರಶುರಾಮ ಕರ್ಣನಿಗೆ ಒಂದು ಶಾಪ ಕೊಡ್ತಾನೆ ಕೊನೆಗೆ. ಏನು? ಬ್ರಹ್ಮಾಸ್ತ್ರ ನೆನಪು ಹೋಗ್ಲಿ ಅಂತ. ನಿನಗೆ ಇದರ ಅಗತ್ಯ ಯಾವಾಗ ಬರ್ತದೋ ಆವಾಗ ನೆನಪು ಹೋಗ್ಲಿ ಅಂತೇಳಿ. ಅದಕ್ಕೋಸ್ಕರ ಟೀಚರ್ಸ್ನವರಿಗೆ ಯಾವಾಗಲೂ ಚೊರೆಪಟ್ಟು ಮಾಡಬಾರ್ದು ನಾವು. ಎಲ್ಲಿಯಾದರೂ ಅವರು ಕಣ್ಣೀರು ಹಾಕಿದರೆ ನಿಮ್ಗೆ ಯಾವಾಗ ಆನ್ಸರ್ ಬೇಕು ಅದು ಬರುವುದಿಲ್ಲ. ಎಕ್ಸಾಮ್ ಪೇಪರ್ ಕೊಟ್ಟಾದ ಮೇಲೆ ಗೊತ್ತಿತ್ತು ಮಾರ, ನನಗೆ ಗೊತ್ತಿತ್ತು ಆಗ್ತದಲ್ಲ ಕೆಲವೊಮ್ಮೆ. ಅದಕ್ಕೋಸ್ಕರ 10th ನಲ್ಲಿರುವವರು 20 ಅಂಕಗಳು ಅವರ ಕೈಯಲ್ಲಿದೆ. ಸೊ ನಿಮ್ಮ ಒಳ್ಳೆಯದಕ್ಕೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ಅವರು ತುಂಬ ಪ್ರಯತ್ನ ಮಾಡ್ತಾರೆ. ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡ್ತಾರೆ. ಎಷ್ಟು ಸ್ಪೆಷಲ್ ಕ್ಲಾಸ್ ಮಾಡಿದರೂ ಕೂಡ ಅವರಿಗೆ ಎಕ್ಸ್ಟ್ರಾ ಅಂತ ಇಲ್ಲ. ಸ್ವಲ್ಪ ಕೆಲಸವನಿಗೊಂದು ಹೆಚ್ಚು ಕೆಲಸ ಕೊಟ್ಟರೆ ಅವನಿಗೆ 100 ರೂಪಾಯಿ ಜಾಸ್ತಿ ಕೊಡ್ರಿ ರೊಕ್ಕ ಅಂತ ಹೇಳ್ತಾರೆ. ಟೀಚರ್ಸ್ನವರಿಗೆ ಎಕ್ಸ್ಟ್ರಾ ಸಂಬಳ ಇಲ್ಲ. ಸೊ ನಿಮಗೋಸ್ಕರ ಅವರು ತುಂಬ ಪ್ರಯತ್ನ ಮಾಡ್ತಾರೆ. ಸೊ ಪರಶುರಾಮ ಇಲ್ಲಿ ಕೋಪಗೊಳ್ಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅವನು ಕಾರಣ ಯಾಕೆ ಶಾಪ ಕೊಟ್ಟದ್ದು? ಯಾಕೆ? ಗುರು ಒಂದು ಸುಳ್ಳು ಹೇಳಿದ. ಸುಳ್ಳು ಹೇಳಿದ ಅಲ್ವಾ? ನಾನು ಇಂಥವರಿಗೆ ಮಾತ್ರ ಶಿಕ್ಷಣವನ್ನು ಕೊಡಬಲ್ಲೆ ಅಂತ ಹೇಳುವಾಗ ಶಿಕ್ಷಣದ ಆಸೆಯಿಂದ ನಾನು ಇಂಥವನೇ ಅಂತ ಹೇಳಿಕೊಟ್ಟ. ಆ ಸಂದರ್ಭದಲ್ಲಿ ಒಂದು ದುಂಬಿ ಬರುತ್ತೆ. ಆವಾಗ ಇವನ ತೊಡೆಯ ಮೇಲೆ ಪರಶುರಾಮ ಮಲಗಿದ್ದಾನೆ. ಆ ದುಂಬಿ ಬಂದು ಕರ್ಣನ ತೊಡೆಯನ್ನು ಕೊರೆಯುತ್ತದೆ. ಎಷ್ಟು ನೋವು ಇರ್ಬೋದು. ಒಂದು ಸಣ್ಣ ಸೊಳ್ಳೆ ಕಚ್ಚಿದವಾಗ ನಾವು ಹೀಗೆ ಮಾಡ್ತೇವೆ, ಕೊರೆಯುತ್ತದೆ. ಅದು ರಕ್ತದ ಓಕಳಿ ಹರಿಯುತ್ತದೆ. ಗುರುವಿನ ನಿದ್ದೆ ಹಾಳು ಮಾಡಬಾರದು ಅಂತ ಹೇಳಿ ಕರ್ಣ ಹಾಗೇನೆ ಸಹಿಸಿಕೊಂಡು ಕೂತ್ಕೊಳ್ತಾನೆ. ದುಂಬಿಯಾಗಿ ಬಂದವನು ಯಾರು? ಇಂದ್ರ. ಮುಂದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಬಂದವನು ಇಂದ್ರ. ಸೊ ಪರಶುರಾಮ ಎದ್ದು ನೋಡ್ತಾನೆ. ಅವ ನನ್ನ ನಿದ್ದೆ ಹಾಳು ಮಾಡದೆ ನನ್ನ ವಿದ್ಯಾರ್ಥಿ ನನ್ನನ್ನು ಮಲಗಿಸಿ ಅದೇನು ಯೋಚನೆ ಮಾಡೋದಿಲ್ಲ. ಇಂಥದ್ದು ಆಗಬೇಕಾದ್ರೆ ನೀನು ಕ್ಷತ್ರಿಯನೇ ಆಗಿರಬೇಕು. ಇದು ಸಹಿಸಲಿಕ್ಕೆ ತಾಕತ್ತಿರುವಂಥದ್ದು ಅಂಥವರಿಗೆ ಮಾತ್ರ. ಹಾಗಾಗಿ ನೀನು ಸುಳ್ಳು ಹೇಳ್ತಾರೆ, ತಪ್ಪು ಹೇಳ್ತಾನೆ ಅವ. ಕರ್ಣ ಸತ್ಯ ಹೇಳ್ತಾನೆ. ಆದರೂ ಕೂಡ ಪರಶುರಾಮ ಒಂದು ಮೆತ್ತಗಿನ ಶಾಪವನ್ನು ಕೊಡ್ತಾನೆ. ದೊಡ್ಡ ಶಾಪ ಅನ್ನೋಲ್ಲ. ಇದರ ಅಗತ್ಯ ಯಾವ್ಯಾವ ಬೇಕೋ ಆವಾಗ ಮರೆತು ಹೋಗಲಿ ಅಂಥೇಳಿ. ನಿಜವಾಗಿ ಅಗತ್ಯ ಬೇಕಾಗಿರೋ ಮರೆತು ಹೋದರೆ ಅದು ಉಗ್ರವಾದ ಶಾಪನೇ ಆಗಿರ್ತದೆ. ಇದು ಕರ್ಣನ ಜೀವಿತದಲ್ಲಿ ನಾವು ಕಲಿಬೇಕಾದಂಥದ್ದು. ನಮಗೆ ಏನು ಬೇಕು ಅದನ್ನು ಪಡೀಲಿಕ್ಕೆ ಸುಳ್ಳು ಹೇಳಬಾರದು. ಸರಿ. ಭಾರತದ ಮೊದಲ ವಿಶ್ವ ಸುಂದರಿ ನೋಡಿ, 2 ಇದೆ, ಮಿಸ್ ವರ್ಲ್ಡ್ ಮತ್ತು ಮಿಸ್ ಯೂನಿವರ್ಸ್. ಭುವನ ಸುಂದರಿ ಅಂತ ಹೇಳ್ತೇವೆ, ಮಿಸ್ ಯೂನಿವರ್ಸ್. ನಾನು ಕೇಳಿದ್ದು ಮಿಸ್ ವರ್ಲ್ಡ್. ರೆಟಿಯಾ ಫರೇರಾ ಅವಳು 1966ನಲ್ಲಿ ಮೊದಲ ಮಿಸ್ ವರ್ಲ್ಡ್ ಆಗ್ತಾಳೆ. ಆಮೇಲೆ ಐಶ್ವರ್ಯ ರೈ ಇದೆಲ್ಲ ಗೊತ್ತಿದೆ. ವಿಶ್ವದ ಮೊದಲ ಭುವನ ಸುಂದರಿ ಮಿಸ್ ಯೂನಿವರ್ಸ್ ನಮ್ಮ ಇವರು ಸುಸ್ಮಿತಾ ಸೇನ್ ಮೊದಲ ಮಿಸ್ ಯೂನಿವರ್ಸ್ 1996ನಲ್ಲಿ. ಇರಲಿ. ಅಡ್ವಾಂಟೇಜ್ ಎಂಬ ಪದ ಎಲ್ಲಿ ಬರುತ್ತೆ ಶಾಸ್ತನ? ವಾಲಿಬಾಲ್ನಲ್ಲಿ ಅಡ್ವಾಂಟೇಜ್ ಬರುತ್ತಾ? ಗೇಮ್ ಬಾಲ್ ಬರುತ್ತೆ. ಎಲ್ಲಾದ್ರೂ ಬರುತ್ತೆ ಕೇಳಿದಿರಾ? ಟೆನ್ನಿಸ್ನಲ್ಲಿ ಬರುತ್ತೆ ಅಡ್ವಾಂಟೇಜ್. ನಾವು ಜೋಕೋವಿಕ್, ರಫೇಲ್ ನಡಾಲ್ ಇಂಥವರೆಲ್ಲ ಮ್ಯಾಚ್ ಎಲ್ಲ ನೋಡ್ತೇವೆ. ಒಂದು ಸರ್ವಿಸನ್ನು ಕೊಟ್ಟು ಡಬಲ್ ಪಾಯಿಂಟಿಗೆ ಬರುವಂತಾಗ ಇನ್ನೊಂದು ನಿಮಗೆ ಪಾಯಿಂಟ್ ಸಿಗಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳುವಾಗ ಅಲ್ಲಿ ಕೂತ್ಕೊಂಡು ಒಂದು ರೆಫ್ರಿ ಹೇಳ್ತಾನೆ ಇಟ್ಸ್ ಅಡ್ವಾಂಟೇಜ್. ಅಡ್ವಾಂಟೇಜ್ ಎಂಬ ಪದ ಲಾನ್ ಟೆನ್ನಿಸ್ನಲ್ಲಿ ಬರುತ್ತೆ. ಲಾನ್ ಟೆನ್ನಿಸ್, ನಾಟ್ ಇನ್ ಟೇಬಲ್ ಟೆನ್ನಿಸ್, ಲಾನ್ ಟೆನ್ನಿಸ್. ಅದು ಆವೆ ಮಣ್ಣಿನ ಅಂಗಣಿನಲ್ಲಿ ಕೂಡ ಆಡ್ಬೋದು ಅಥವಾ ಲಾನ್ ಅಂದರೆ ಹುಲ್ಲಿನ ಹಸಿನಲ್ಲಿ ಕೂಡ ಆಡ್ಬೋದು.
ಸೊ ಕಾವೇರಿಯ ನದಿ ಉಗಮ ಸ್ಥಳ ನೀವು ಹೇಳಿದಿರಿ ತಲಕಾವೇರಿ, ರೈಟ್ ಆನ್ಸರ್, 20 ಪಾಯಿಂಟ್ಸ್. ಆದರೆ 2 ತಪ್ಪು ಉತ್ತರ ಕೊಟ್ಟು ಏನನ್ನು ಗಳಿಸಲಿಲ್ಲ ನೀವು. ನಿಮ್ಮಲ್ಲಿ ಉತ್ತರ ಕೊಡುವವರು ಯಾರು? ಎಸ್, ಎಂತ ಹೆಸರು? ಶ್ರೀವತ್ಸ. ಶ್ರೀವತ್ಸ. ವತ್ಸ ಅಂದರೆ ಮಗ. ಮಗ. ಮಗ ರೆಡಿಯಾ ಮಗ? ಎಸ್. 200 ರೂಪಾಯಿಯಲ್ಲಿರುವಂತಹ ಐತಿಹಾಸಿಕ ಸ್ಥಳ ಸಾಂಚಿ ಸ್ತೂಪ, ರೈಟ್ ಆನ್ಸರ್, 20 ಪಾಯಿಂಟ್. ಸತ್ಯ ಹರಿಶ್ಚಂದ್ರನ ಹೆಂಡತಿ ಹೆಸರು? ಪಾಸ್. ಭಾರತದ ಮೊದಲ ಮಹಿಳಾ IPS ಅಧಿಕಾರಿ? ಕಿರಣ್ ಬೇಡಿ, ರೈಟ್ ಆನ್ಸರ್. ಪೆನಾಲ್ಟಿ ಕಾರ್ನರ್ ಪದ ಬರುವ ಆಟ? ಫುಟ್ಬಾಲ್. ತಪ್ಪು. ಯಮುನಾ ನದಿಯ ಉಗಮ ಸ್ಥಳ ಯಾವುದು? ಯಮುನಾ ಇತ್ತೀಚೆಗೆ ಬಾರಿ ಪ್ರಚಲಿತದಲ್ಲಿತ್ತು. ಪಾಸ್. ನೋಡುವ ಉತ್ತರ ನೋಡು. 200 ರೂಪಾಯಿಯಲ್ಲಿರುವಂತಹ 200 ರೂಪಾಯಿ ಕಲರ್ ಯಾವುದು? ಆರೆಂಜ್ ಕಲರ್, ಯೆಲ್ಲೋಯಿಶ್ ಆಗಿ ಕಾಣುತ್ತೆ. ಅದರಲ್ಲಿ ಬರುವಂಥ ನೋಟಿನಲ್ಲಿ ಬರುವಂಥ ಐತಿಹಾಸಿಕ ಸಾಂಚಿ ಸ್ತೂಪ ಇವತ್ತಿಗೂ ಕೂಡ ಇದೆ, ಅಶೋಕನ ಕಾಲದ್ದು. ಸತ್ಯ ಹರಿಶ್ಚಂದ್ರನ ಹೆಂಡತಿಯ ಹೆಸರು? ಮಗನ ಹೆಸರು ಏನು? ಸತ್ಯ ಹರಿಶ್ಚಂದ್ರ ಕಥೆನೇ ಗೊತ್ತಿಲ್ಲ. ಶ್ರೀವತ್ಸನಿಗೆ ಗೊತ್ತಿರಬೇಕು, ಗೊತ್ತಿಲ್ಲ. ಸತ್ಯ ಹರಿಶ್ಚಂದ್ರ ಹೆಂಡತಿ ಹೆಸರು ತಾರಾಮತಿ, ಚಂದ್ರಮತಿ ಅಂತಲೂ ಕೂಡ ಕರೀತಾಳೆ ಅವಳು. ತಾರಾಮತಿ ಅವಳ ಹೆಸರು. ಮಗನ ಹೆಸರು ಲೋಹಿತಾಶ್ವ ಸಾಯ್ತಾನೆ. ವಿಶ್ವಾಮಿತ್ರ ಮಾಡುವಂಥ ಅವನ ಬಾಯಿಂದ ಸುಳ್ಳು ಹೇಳಿಸಬೇಕು ಎಂಬ ಬೇರೆ ಬೇರೆ ಕಷ್ಟಗಳನ್ನು ಹರಿಶ್ಚಂದ್ರನಿಗೆ ಕೊಡ್ತಾರೆ. ಲೋಕದಲ್ಲಿಯೂ ಅವನ ಹೆಸರಿನ ಮುಂದೆ ಸತ್ಯ ಅಂತ ಬರೆಯೋದು ಖಾಲಿ ಹರಿಶ್ಚಂದ್ರನಿಗೆ ಮಾತ್ರ. ಅದು ಎಷ್ಟೇ ಒಳ್ಳೆಯ ಘಟಾನುಘಟಿಗಳು ವ್ಯಕ್ತಿ ಇದ್ದರೂ ಕೂಡ ಆತನ ಮುಂದೆ ಸತ್ಯ ಎಂಬ ಹೆಸರು ಬರುವುದಿಲ್ಲ. ಹರಿಶ್ಚಂದ್ರನಿಗೆ ಮಾತ್ರ ಬರ್ತಾಳೆ. ಹರಿಶ್ಚಂದ್ರನಿಗೆ ಯೋಗ್ಯವಾದಂಥ ಹೆಂಡತಿ ತಾರಾಮತಿ. ತನ್ನ ಗಂಡನ ಬಾಯಿಯಲ್ಲಿ ಸುಳ್ಳು ಬಾರದೇ ಇರುವ ಹಾಗೆ ಆಕೆಯೂ ಕೂಡ ಪ್ರಯತ್ನ ಮಾಡ್ತಾಳೆ. ಒಬ್ಬ ರಾಣಿಯಾಗಿದ್ದವಳು ದಾಸಿಯಾಗಿ ಮಾರಲ್ಪಡುತ್ತಾಳೆ. ಕೆಲಸ ಮಾಡಬೇಕಂತ ಪರಿಸ್ಥಿತಿ ಬರ್ತದೆ. ಆದರೂ ಕೂಡ ಎಲ್ಲಿಯೂ ಕೂಡ ಗಂಡನ ಈ ಸತ್ಯ ಹೇಳುವಂಥ ಹಠಕ್ಕೆ ಅವಳು ವಿರೋಧವಾಗಿ ಹೋಗುವುದಿಲ್ಲ. ಕೊನೆಗೆ ಮಗ ಸಾಯಬೇಕಂತ ಪರಿಸ್ಥಿತಿ ಬರ್ತದೆ. ಮಗವನ ಶವವನ್ನು ಸುಡಲಿಕ್ಕೆ ಹರಿಶ್ಚಂದ್ರ ಚಂಡಾಲ್ನ ಕೆಲಸ ಮಾಡುವ ಸ್ಮಶಾನದಲ್ಲಿ ಬಿಡುವುದಿಲ್ಲ. ಮೊದಲು ತೆರಿಗೆ ಕೊಡು, ಆಮೇಲೆ ಶವವನ್ನು ಸುಡು ಅಂತ ಹೇಳ್ತಾನೆ. ಸೊ ಸತ್ಯ ಹರಿಶ್ಚಂದ್ರ ಸತ್ಯವಂತನಾಗಲಿಕ್ಕೆ ಕಾರಣ ತನ್ನ ಹೆಂಡತಿಯೂ ಕೂಡ ಕಾರಣರಾಗ್ತಾಳೆ. ಸೊ ಆಕೆಯ ಹೆಸರು ತಾರಾಮತಿ. ಕೆಲವು ಪುಸ್ತಕಗಳಲ್ಲಿ ಚಂದ್ರಮತಿ ಅಂತಲೂ ಕೂಡ ಹೆಸರು ಇದೆ. ಇರಲಿ. ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಕಿರಣ್ ಬೇಡಿ. ಮೊದಲು ಅಣ್ಣಾ ಹಜಾರೆಯೊಟ್ಟಿಗೆ ಕಾಣಿಸಿಕೊಳ್ತಾಳೆ ನಿವೃತ್ತಿಯಾದ ಮೇಲೆ. ಆಮೇಲೆ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗ್ತಾಳೆ, ರಾಜ್ಯಪಾಲೆ ಆಗ್ತಾಳೆ. ಸೊ ಅನೇಕ ಸ್ಥಾನಮಾನಗಳನ್ನು ಪಡೀತಾಳೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಕಿರಣ್ ಬೇಡಿ. ಪೆನಲ್ಟಿ ಕಾರ್ನರ್, ಇದು ಸಮಸ್ಯೆ ಬರಲಿಕ್ಕೆ ಅಂತಲೇ ಪ್ರಶ್ನೆ ಇಟ್ಟದ್ದು ನಾವು. ಪೆನಲ್ಟಿ ಶೂಟ್ ಇದೆ, ಇಟ್ಸ್ ಇನ್ ಫುಟ್ಬಾಲ್. ಪೆನಲ್ಟಿ ಕಾರ್ನರ್ ಬರುವುದು ಹಾಕಿಯಲ್ಲಿ. ಅದು ಯಾಕೆ ಫುಟ್ಬಾಲ್ ಅಂತ ಅವಸರ ಮಾಡಿದ್ರಿ? 20 ಅಂಕಗಳನ್ನು ಕಳ್ಕೊಂಡ್ರಿ. ಸೊ ಯಮುನಾ ನದಿಯ ಉಗಮ ಸ್ಥಳ ಪಾಸ್ ಹೇಳಿದ್ರಿ. ಗಂಗಾ ನದಿಯಲ್ಲಿ ಹುಟ್ಟುತ್ತದೆ. ಎಲ್ಲ ಮಹಾಕುಂಭದ ಎಲ್ಲ ಡುಮ್ಕಿ ಹೊಡಿಯೋದನ್ನು ನೋಡೋದಿಲ್ಲ ನೀವೀಗ. ಗಂಗೋತ್ರಿಯಲ್ಲಿ ಗಂಗಾ ಹುಟ್ಟುತ್ತೆ, ಯಮುನೋತ್ರಿಯಲ್ಲಿ ಯಮುನಾ ಹುಟ್ಟುತ್ತದೆ. ಸೊ ಯಮುನಾ ಇಸ್ ಅ ಟ್ರಿಬ್ಯೂಟರಿ ಆಫ್ ಗಂಗಾ, ರಿವರ್ ಗಂಗಾ. ಸೊ ಈ ನದಿ ಡೆಲ್ಲಿಯ ಚುನಾವಣೆಯಲ್ಲಿ ಪ್ರಮುಖ ಪಾತ್ರೆಯನ್ನು ವಹಿಸ್ತದೆ. ಅರವಿಂದ ಕೇಜ್ರಿವಾಲ್ ಇದರಲ್ಲಿ ವಿಷಯುಕ್ತವಾಗಿದೆ, ಇದರಲ್ಲಿ ವಿಷ ಹರಿಯಾಣ ಸರ್ಕಾರ ಭರಿಸ್ತದೆ ಅಂತ ಹೇಳ್ತಾರೆ. ಹರಿಯಾಣ ಸರ್ಕಾರ BJP ಸರ್ಕಾರ ಆಗಿರ್ತದೆ. ಸೊ ಇದೇ ಮುಂದಕ್ಕೆ ಆಗುತ್ತೆ. ಕೆಲವು ಮಂತ್ರಿಗಳು ಇದರ ನೀರನ್ನು ಡೈರೆಕ್ಟ್ ಕುಡಿತಾರೆ, ಪ್ರಧಾನಮಂತ್ರಿ ಹೇಳಿದ್ರೆ ಇದನ್ನೇ ಕುಡಿಯೋದು ಅಂತ ಹೇಳ್ತಾರೆ. ಸೊ ಇಂಥದ್ದೆಲ್ಲ ಘಟಾನುಘಟಿ ಆಗಿ ಫೆಬ್ರವರಿ 5ಕ್ಕೆ ಡೆಲ್ಲಿ ಚುನಾವಣೆ ಆಗುತ್ತೆ. ಫೆಬ್ರವರಿ 8 ಅಂದರೆ ನಿನ್ನೆ ನಾವು ಎಪಿಸೋಡ್ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಪರಿಣಾಮ ನಿಮ್ಮ ಕಣ್ಣ ಮುಂದೆ ಇದೆ. ಸೊ BJP 20 ವರ್ಷ ನಂತರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತದೆ ಈ ಕೇವಲ ನದಿಯ ನೀರಿನಿಂದ. ಸೊ ಚುನಾವಣೆ ಬರುವಂಥ ಸಂದರ್ಭದಲ್ಲಿ, ಯಾವುದೇ ಬರುವಂಥ ಸಂದರ್ಭದಲ್ಲಿ ಅಪೋಸಿಟ್ ಪಾರ್ಟಿ ಯೋಚನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮಲ್ಲಿ ಇರುವಂಥ ವೀಕ್ನೆಸ್, ನಿಮ್ಮ ಒಂದು ಕೆಲವು ಬಳಸುವಂಥ ಪದಗಳು, ಅದನ್ನೇ ನಾವು ಅಸ್ತ್ರವಾಗಿ ಬಳಸ್ಕೊಳ್ತೇವೆ. ಓಕೆ. ಸೊ 200 ರೂಪಾಯಿ ಇರುವಂಥ ಐತಿಹಾಸಿಕ ಸ್ಥಳ ರಾಣಿಕೈ. ನೀವು ಹೇಳಿದಿರಿ, ಸರಿಯಾಗಿ ಉತ್ತರ 20 ಅಂಕಗಳು. ಹರಿಶ್ಚಂದ್ರನ ಹೆಂಡತಿ ಹೆಸರು ನೀವು ಹೇಳಲಿಲ್ಲ, ತಾರಾಮತಿ. ಭಾರತದ ಮೊದಲ IPS ಅಧಿಕಾರಿ ನೀವು ಹೇಳಿದಿರಿ ಕಿರಣ್ ಬೇಡಿ, 40 ಅಂಕಗಳು ಸಿಕ್ಕಿತು. ಪೆನಾಲ್ಟಿ ಕಾರ್ನರ್ ತಪ್ಪು ಹೇಳಿದಿರಿ. ಹಾಕಿ -10. ಯಮುನಾ ನದಿಯ ಉಗಮ ಸ್ಥಳ ನೀವು ಹೇಳಲಿಲ್ಲ. ಸೊ ನೀವು ಗಳಿಸಿದೆಷ್ಟು? 30. ಗಳಿಸಿದ್ದು 40, ಕಳೆದುಕೊಂಡದ್ದು 10. ಹಾಗಾಗಿ ಎಷ್ಟು ಸಿಗುತ್ತೆ? 30 ಅಂಕಗಳು ಸಿಗ್ತವೆ ನಿಮಗೆ. ಸೊ ಈ ಸೆಗ್ಮೆಂಟ್ನಲ್ಲಿ ನಿಮಗೆ 30 ಸಿಕ್ಕಿದೆ, ನೀವೇನು ಪಡ್ಕೊಂಡಿಲ್ಲ. ಸೊ ನಿಮ್ಮ
ಟೋಟಲ್ ಮೊತ್ತ ಇದೆ ಶಾಸ್ತಾನ 100. ಸರಿ. ಎಸ್, ಶ್ರೀ ನಾರಾಯಣಗುರು ನೀವು ಎಷ್ಟರಲ್ಲಿದ್ದೀರಿ? 70ರಲ್ಲಿದ್ದೀರಿ. ನೋ ವರೀಸ್, ಮುಂದುವರಿಲಿಕ್ಕಿದೆ. ಅದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಯಾಕೆಂದರೆ ಕೆಲವೊಂದು ಪ್ರಶ್ನೆಗಳಿಗೆ 80 ಅಂಕಗಳಿವೆ, ಮೈನಸ್ ರೌಂಡ್ ಇಲ್ಲ. ಸೊ 50 ಅಂಕಗಳು ಪಡೆಯುವಂಥ ಚಾನ್ಸಸ್ ಎಲ್ಲ ಇದೆ. ಎಲ್ಲವೂ ಇದೆ ಒಂದು ಸಣ್ಣ ಬ್ರೇಕಿನ ನಂತರ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಬ್ರೇಕ್ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2 ಸ್ವಾಗತವನ್ನು ಕೋರ್ತಿದ್ದೇನೆ. ಸಾಸ್ತಾನದಿಂದ ಸಂಟ್ ಅಂತೋನಿ ಪ್ರೌಢಶಾಲೆ ಇದೆ, ಇಂಗ್ಲಿಷ್ ಮೀಡಿಯಂನಿಂದ. ಶ್ರೀ ನಾರಾಯಣಗುರು ಪಡುಬಳ್ಳಿಯಿಂದ ಇದ್ದಾರೆ. ಇಬ್ಬರು ಕೂಡ ಬಾಲಕರು, ಅಂದರೆ 4 ಮಂದಿ ಬಾಲಕರಿದ್ದಾರೆ. ಪೈಪೋಟಿ ನಡೀತಾ ಇದೆ. ಸಾಸ್ತಾನಕ್ಕೆ ನಾವು ಆಡಿಯೋ ವಿಜುವಲ್ ರೌಂಡ್ನಿಂದ ಆರಂಭ ಮಾಡ್ತೇವೆ. ಇದರಲ್ಲಿ ಪಾಸ್ ಇಲ್ಲ, ಮೈನಸ್ ಇಲ್ಲ, ನಿಮಗೆ ಮಾತ್ರ ಪ್ರಶ್ನೆ. ಸೊ ನೀವು ಕೂತ್ಕೊಂಡು ಕಣ್ಣ ಮುಚ್ಚಿ ಆಡ್ಬೋದು. ಜನರಲ್ ನಾಲೆಜ್ ಬೇಕಾದರೆ ಅದನ್ನು ಕೇಳ್ಬೋದು. ಪಾಸ್ ಯಾಕಿಲ್ಲ ಅಂತ ಹೇಳಿದ್ರೆ, ನಮಗೆ ಉತ್ತರ ಗೊತ್ತಿಲ್ಲದ್ದು ಅವರು ಹೇಳಿದ್ರೆ ಅವ್ರು ಯಾಕೆ ಮುಂದೆ ಹೋಗಬೇಕು, ನೇರವಾಗಿ 50 ಪಡೆಯುವ ಅಂತೇಳಿ. ಸೊ ಪಾಸ್ನಲ್ಲಿ ನಾವು ಮಾಡ್ತೇವೆ, ನಾವು ಕೇಳ್ತೇವೆ ಎಕ್ಸಾಮ್ನಲ್ಲಿ ಓದುದ ನಮ್ಮೆ ಇಚ್ಛೆ ಎದುರುದೇ ಹುಷಾರು
ಓದ್ಕೊಂಡು ಬರ್ತಾನೆ, ನಮಗೆ ಸಿಗುತ್ತೆ ಚಾನ್ಸ್. ನಾವು ಮೊದಲು ಅದೇ ನೋಡೋದಲ್ವ, ನನ್ನ ಎದುರಿಗೆ ಯಾರು, ನನ್ನ ಹಿಂದೆ ಯಾರು, ನನ್ನ ಆಚೆ ಯಾರು, ನನ್ನ ಈಚೆ ಯಾರು, ಇದೆಲ್ಲ ಇರುತ್ತೆ. ಆದರೆ ಪಬ್ಲಿಕ್ನಲ್ಲಿ ಬೇರೆ ಬೇರೆ ಶಾಲೆಯವರು ಇರ್ತಾರೆ, ಯಾವ್ದು ಗುರುತನ್ನು ಇರೋದಿಲ್ಲ. ಸೊ ನೇರವಾಗಿ ಪಡೀಲಿಕ್ಕೆ ನಾವು ಮಾಡಬೇಕು, ಆಚೆ ಈಚೆಯಿಂದ ಪಡಿಬಾರದೆಂಬ ಉದ್ದೇಶ, ಇದರಿಂದ ನಾವು ಕಲಿಬೇಕು ಅಂತೇಳಿ ಇದಕ್ಕೆ ಈ ರೌಂಡ್ ಇಟ್ಟದ್ದು. ಆಡಿಯೋ ವಿಜುವಲ್ ರೌಂಡ್. ನಿಮ್ಗೊಂದು ಧ್ವನಿ ಬರುತ್ತೆ, ಶಾಸ್ತ್ರನ ಕೇಳಿ. I remember when we were kids, one of the pioneering books of our times was a book by an author called Alvin Toffler. And the book was called Future Shock. And for us, it was a cult book of its times. But what that book said is still relevant. It said the illiterate of tomorrow is not the person who cannot read or write, but the person who cannot learn. And that is the very essence of my livelihood. I have to keep learning, because if I don't learn, the game is not beholden to me. The game moves on and leaves me behind. Yes. ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ತಪ್ಪುತ್ರ. ವಿರಾಟ್ ಕೊಹ್ಲಿನ ಬಗ್ಗೆನೇ ಹೇಳಲಿಕ್ಕೆ ಒಂದು ಪುಸ್ತಕದ ಇದನ್ನು ಕೊಡ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ. ಕ್ರಿಕೆಟಿಗೆ ಸಂಬಂಧಪಟ್ಟಂತೆ ವಾಯ್ಸ್ ಯಾರಿರ್ಬೋದು? ಡೇವಿಡ್. ನಾವು ಕಮೆಂಟ್ರಿಯೇ ಕೇಳೋದಿಲ್ಲ, ನಾವೆಲ್ಲ ಕಮೆಂಟ್ರಿ ಕೇಳಿಕೊಂಡು ಬೆಳಗಿದ. ಹರ್ಷ ಬೋಗ್ಲೆ. ಈಗ ಹೇಳಿದ್ರೆ ಅಂಕಗಳನ್ನು ಹೇಗೆ ಕೊಡಲಿ ನಾನು? ಹರ್ಷ ಬೋಗ್ಲೆ ಕ್ರಿಕೆಟ್ ಮೈದಾನಕ್ಕೆ ಬ್ಯಾಟ್ ಇಟ್ಕೊಂಡು ಇಳಿದವರಲ್ಲ. ಆದರೆ ಕ್ರಿಕೆಟಿನ 50% ವರ್ಡ್ಸ್ಗಳೇನಿದೆ, ಯಾರ್ಕರ್, ದೂಸರಾ, ಈ ಶಬ್ದಗಳನ್ನು ಬಳಸಿದವರು, ಹೊಸ ಹೊಸ ವಿಚಾರಗಳನ್ನು ಕ್ರಿಕೆಟ್ ಮೈದಾನಕ್ಕೆ ತಂದದ್ದು ಹರ್ಷ ಬೋಗ್ಲೆ. ಈಸ್ ನೋನ್ ಫಾರ್ ಈಸ್ ಆಕ್ಸೆಂಟ್ ಆಫ್ ಇಂಗ್ಲಿಷ್. ಓಕೆ, ತುಂಬ ಕಮೆಂಟೇಟರ್ಸ್ ಎಲ್ಲ ಇದ್ದಾರೆ, ಅದರಲ್ಲಿ ಹರ್ಷ ಬೋಗ್ಲೆ ಬಹಳ ಉತ್ಕೃಷ್ಟ ವೀಕ್ಷಕ, ವಿವರಣೆಕಾರ. ಸೊ ಕ್ರಿಕೆಟ್ನ IPL ಪ್ರಾರಂಭ ದಿನಗಳಲ್ಲಿ ಬಹಳ ಉತ್ತಮವಾದಂತಹ ಒಂದು ಸೆಗ್ಮೆಂಟ್ ಅವನ್ನು ನಡೆಸ್ಕೊಡ್ತಿದ್ರು. ಸೊ ಇವರ ಹತ್ತಿರಕ್ಕೆ ನವಜೀತ್ ಸಿಂಗ್ ಸಿದ್ದು ಕೂಡ ಬರ್ತಾರೆ, ಅವರದ್ದು ಕೂಡ ವಿಶಿಷ್ಟವಾದಂಥ ಒಂದು ಮಾತುಗಾರಿಕೆ ಇದೆ. ಹರ್ಷ ಬೋಗ್ಲೆ. ಶ್ರೀವತ್ಸ, ನಿಮ್ಗೆ ಗೊತ್ತಿತ್ತು, ಆದರೆ 50 ಅಂಕಗಳನ್ನು ಕಳ್ಕೊಂಡ್ರಿ ನೀವು, ಹೇಳ್ಬೋದಿತ್ತು, ಮೈನಸ್ ಇಲ್ಲ. ಸೊ ಒಂದು ಫೋಟೋ ಬರುತ್ತೆ, ನೋಡಿಕೊಳ್ಳಿ. ಪಡುಬೆಳೆ. ಇದೊಂದು ದೇವಸ್ಥಾನ. ಸೆಕೆಂಡ್ ಆಗಿದೆ. ಗೊತ್ತಿಲ್ಲ. ಶಾಸ್ತ್ರನಿಗೆ ಗೊತ್ತುಂಟ? ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು ಈ ದೇವಸ್ಥಾನದ ಸುತ್ತ. ಗುಜರಾತ್ನಲ್ಲಿದೆ. ಇದರ ಹೆಸರು ಅಕ್ಷರ್ಧಾಮ್ ಟೆಂಪಲ್. ಪಡುಬೆಳೆ, ನಿಮಗೇನೆ ಒಂದು ಧ್ವನಿ ಬರುತ್ತೆ, ಕೇಳಿ. Captain Babar Azam, I don't think he should fit enough to play T20 cricket. He may be a great test cricketer. I don't think he should be playing 2020 cricket at all, in my opinion, frankly speaking. I mean, you can't do all this tuk-tuking all the time. I mean, you talk of stats, they say 4,000 runs Babar Azam, 4,000 runs Virat Kohli, 4,000 runs Rohit Sharma. Man, his strike rate is 112, 115. Right. What are you talking about? ಗಂಗೂಲಿ. ಇಷ್ಟು ಸ್ಪೀಡಾಗಿ ಅಗ್ರೆಸಿವ್ ಆಗಿ ಮಾತನಾಡೋದಿಲ್ಲ ಅವರು, ಥರ ತಪ್ಪು. ಶಾಸ್ತ್ರನ? ಶೋಯಬ್ ಅಖ್ತರ್. ಇಷ್ಟು ಕ್ಲೀನಾಗಿ ಇಂಗ್ಲೀಷ್ ಮಾತಾಡೋಲ್ಲ ಪುಣ್ಯಾತ್ಮ. ಇವರಿದ್ದಾರೆ ಕೃಷ್ಣಮಾಚಾರಿ ಶ್ರೀಕಾಂತ್ ಫ್ರಮ್ ಸೌತ್ ಇಂಡಿಯಾ. ಅವ್ರ ಆ್ಯಕ್ಸೆಂಟ್ನಲ್ಲಿ ಗೊತ್ತಾಗುತ್ತೆ, ತಮಿಳ್ ಆ್ಯಕ್ಸೆಂಟ್ ಬರುತ್ತೆ ಅವರು ಮಾತನಾಡುವಾಗ. ಸೊ ಸೆಹ್ವಾಗ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಈಗೆಲ್ಲ ಹಿಟ್ಟರ್ಸ್, ಮಾಸ್ಟರ್ ಬ್ಲಾಸ್ಟರ್. ಇದು ಆ ಕಾಲ, ಸುನಿಲ್ ಗವಾಸ್ಕರ್, ರವಿ ಶಾಸ್ತ್ರಿ ಆಡುವಂಥ ಕಾಲ. ಆವಾಗ ಶ್ರೀಕಾಂತ್ ಓಪನಿಂಗ್ಗೆ ಬರ್ತಾರೆ. ಅವರು ಆಚೆ ಈಚೆ ನೋಡೋದು ಹಿಟ್ಟೇ ಮಾಡೋದು. ಒಮ್ಮೆ ಅವರ ಮೂಗಿಗೆ ಬಾಲ್ ಬಿದ್ದಿದೆ, ಆದರೂ ಕೂಡ ಅವರು ಆಡಿದ್ದಾರೆ. ಸೊ ಫಾಸ್ಟೆಸ್ಟ್ ಹಿಟ್ಟಿಂಗಿಗೆ ಸ್ಟಾರ್ಟ್ ಮಾಡಿದ ಅವರು. ಅವರಿಂದ ಜಯಸೂರ್ಯನ ನಂತರ ಸೆಹ್ವಾಗಿಂತವರೆಲ್ಲ ಶುರು ಮಾಡಿದ್ರು. ಮೊದಲ 10 ಓವರಿಗೆ 100 ರನ್ ಗಡಿ ದಾಟ್ತಿತ್ತು. ಒಂದು ಕಾಲದಲ್ಲಿ ಮೊದಲ 20 ಓವರಿಗೆ 20 ರನ್ ಆಗ್ತಿರಲಿಲ್ಲ, ಒಂದು ಕಾಲ ಇತ್ತು. ಈಗ ಎಲ್ಲ ಬದಲಾಗಿದೆ. ಸೊ ಅವರು ರಿಟೈರ್ಮೆಂಟ್ ಆದ ಮೇಲೆ 1983 ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ನಲ್ಲಿ ಅವರು ಇದ್ದರು. ಆಮೇಲೆ ತುಂಬ ವರ್ಷ ಆಡಿದ್ದಾರೆ. ಸೊ ಆಮೇಲೆ ಅವರು ವೀಕ್ಷಕ ವಿವರಣಾಕಾರರಾಗಿ ಕ್ರಿಕೆಟ್ನಲ್ಲಿದ್ದಾರೆ. ಸೊ ಕೊನೆಯ ಪ್ರಶ್ನೆ, ಸೈಂಟ್ ಆಂಟೋನಿ ಶಾಸ್ತ್ರ ನಿಮ್ಗೊಂದು ದೇವಸ್ಥಾನ ತೋರಿಸ್ತೇವೆ, ಹೋಗಿ ಸುತ್ತಾಕೊಂಡು ಬನ್ನಿ.
ಅಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಗಮನಿಸಿದರೆ ತಕ್ಕ ಉತ್ತರ ಹೊಳಿತದೆ. ತಿರುಪತಿ ದೇವಸ್ಥಾನ ಸರಿಯಾದ ಉತ್ತರ, 50 ಅಂಕಗಳು. ಏನು ನೋಡಿದಿರಿ? ತಿರುಪತಿಗೆ ಹೋಗಿದ್ದೀರಾ? ಇಲ್ಲ. ಮತ್ತೆ ಹೇಗೆ ಗೊತ್ತಾಯ್ತು? ಸಿಂಬಲ್ ಇದೆ. ಯಾವುದ್ರದ್ದು ಅದು? ದೇವರದ್ದು ಸಿಂಬಲ್ ಅಲ್ಲ, ನಾಮ ಇದೆ ಅಲ್ಲಿ. ಹಾಂ, ಅದರಿಂದ ಫೈಂಡ್ ಔಟ್ ಮಾಡುವುದು ನಮ್ಮ ಬಹಳ ಸುಲಭ. ಕೆಲವು ಟಿಪಿಕಲ್ ಎಂಥದ್ದು ಗ್ಲಿಮ್ಸಸ್ಗಳು ಅಂತ ಇರ್ತವೆ, ಸಿಂಬಲ್ಸ್ಗಳು ಇರ್ತವೆ, ಅದರಿಂದ ನಾವು ಅದನ್ನು ಹಿಡ್ಕೊಳ್ಬೋದು. ಇದು ಯಾಕೆ ಕೊಟ್ಟಿದ್ದಾನೆ ಅಂದರೆ ನೆಕ್ಸ್ಟ್ ರೌಂಡಿಗೆ ಪೂರಕ. ನೆಕ್ಸ್ಟ್ ಇದೆ ಬ್ರ್ಯಾಂಡ್ಸ್ಗಳು. ನೀವೆಲ್ಲ 5G ಅವರು, ಅದಕ್ಕೋಸ್ಕರ ಯು ಆರ್ ಬೋರ್ನ್ ಫಾರ್ ಬ್ರ್ಯಾಂಡ್ಸ್. ಯು ಆರ್ ಹ್ಯಾವಿಂಗ್ ಬ್ರ್ಯಾಂಡ್. ನಿಮಗೆಲ್ಲ ಬ್ರ್ಯಾಂಡ್ ಆಗಬೇಕು, ಬ್ರ್ಯಾಂಡ್ ಅಂಬಾಸಿಡರ್ಸ್, ಬ್ರ್ಯಾಂಡ್ ಬಟ್ಟೆ ಆಗಬೇಕು, ಬ್ರ್ಯಾಂಡೆಡ್ ಶೂಸ್ ಆಗಬೇಕು, ಬ್ರ್ಯಾಂಡೆಡ್ ಫಾಗ್ ಆಗಬೇಕು, ಬ್ರ್ಯಾಂಡೆಡ್ ಶಾಲೆಗಳಾಗಬೇಕು, ಎಲ್ಲ ಬ್ರ್ಯಾಂಡೆಡ್ಸ್ಗಳಿವೆ. ಸೊ ನಾವು ಬ್ರ್ಯಾಂಡ್ ನೋಡಿ ಖರೀದಿಸ್ತೇವೆ. ನೋಡುವ ಈ ಬ್ರ್ಯಾಂಡ್ಗಳನ್ನು ನೀವು ಐಡೆಂಟಿಫೈ ಮಾಡ್ತೀವಿ ಅಂತೇಳಿ. ಸಾಸ್ತಾನಕ್ಕೆ ನೇರವಾದ ಪ್ರಶ್ನೆ. ಇಲ್ಲಿ ಸ್ವಲ್ಪ ಗಡಿಬಿಡಿ ಇದೆ. ನೇರ ಉತ್ತರ, ನೀವು ಸರಿಯಾಗಿ ಉತ್ತರ ಹೇಳಿದರೆ 80 ಅಂಕಗಳು ಸಿಗ್ತವೆ, 80. ನೀವು ಹೇಳಿಲ್ಲ, ನೆಕ್ಸ್ಟ್ ಟೀಮ್ ರೆಡಿ ಇರಬೇಕು. ಇಬ್ಬರೂ ಕೂಡ ಇದನ್ನು ಗಮನಿಸ್ಕೊಳ್ಬೇಕು. ನಿಮಗೆ 40 ಮಾರ್ಕ್ಸ್ ಸಿಗುತ್ತೆ. ಈಗ ಪಾಸ್ ಆದರೆ 20 ಅಲ್ಲ 40. ನೇರ ಪ್ರಶ್ನೆಗೆ 80 ಅಂಕಗಳು. ನೀವು ಗಳಿಸಿದ್ದು ಡಬಲ್ ಗಳಿಸ್ಬೋದು. ಅಥವಾ ನೀವು ಮುಂದೆ ಇದ್ದರೆ ಹಿಂದೆ ಇರುವವರು ಪಟಾಪಟ್ 2 ಉತ್ತರವನ್ನು ಕೊಟ್ಟರೆ 160 ಮಾರ್ಕ್ಸ್ ಸಿಗುತ್ತೆ. ಸೊ ಯಾಕೆ ನಾವು ಹಿಂದೆ ಇರಬೇಕು? ಕೊನೆಯ ಬಾಲ್ಗೆ 6 ಹೊಡಿಬಾರ್ದ? 6 ಬಾಲ್ ಉಂಟು. 1 ರನ್ ಮಾಡುವಾಗ ಟೀಮ್ ಔಟ್ ಆದದಿಲ್ವಾ? ಉಂಟು. ಅದೇ ರೌಂಡ್ ಇದು. ಸೊ ಇನ್ನೊಬ್ಬರಿಗೆ ಚಾನ್ಸ್ ಮಾಡಲಿಕ್ಕೆ ಕೊಡುವಂಥ ರೌಂಡ್ ಇದು. ಸೊ ಬ್ರ್ಯಾಂಡೆಡ್ ಅದರ ಲೋಗೋಸ್ಗಳು ನಾನು ಹೆಕ್ಕಿಕೊಂಡು ತಂದಿದ್ದೇನೆ, ನಿಮ್ಮ ಮುಂದೆ ಸಾದರ ಪಡಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲ ಪ್ರಶ್ನೆ, ಸಾಸ್ತಾನ ತಂಡಕ್ಕೆ 80 ಅಂಕಗಳಿಗೆ ನಿಮ್ಮ ಟಿವಿ ಪರದೆಯ ಮೇಲೆ. ಗೊತ್ತುಂಟು? ಗೊತ್ತಿಲ್ಲ. ಶ್ರೀವಾಸ ವೆಜ್ ಅಲ್ಲ, ನಾವು 2 ಆಗುತ್ತೆ. ಹಾಂ, ಹಾಗಾದರೆ ಶ್ರೀವಾಸನಿಗೆ ಏನು ದೂರಲಿಕ್ಕಿಲ್ಲ. ಅವರು ಕೋಳಿ ಗಿಳಿ ಎಲ್ಲ ನೋಡೋದಿಲ್ಲ. ನೋಡಿದ್ದು ಕೋಳಿ ಅಲ್ವ ನೀವು? ಪಡಬೇಳೆ ಐಡಿಯಲ್ ಚಿಕನ್. ರೈಟ್ ಆನ್ಸರ್, 40 ಪಾಯಿಂಟ್ಸ್. ಕೋಳಿ ಅಂತ ಹೇಳಿದಾಗ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಒಂದು ಮುದ್ರಾ ಯೋಜನೆಯನ್ನು ತಂದರು. ಆಮೇಲೆ ಸ್ಟಾರ್ಟಪ್ಸ್ಗಳನ್ನೆಲ್ಲ ತಂದರು. ಸೊ ಈ ಸ್ಟಾರ್ಟಪ್ಸ್ ಬಂದ ಮೇಲೆ ಮಂಗಳೂರಿನ ಚಿಕನ್ ಏನಿದೆ ಅದು ವಿಸ್ತರಣೆಗೊಂಡಿದೆ. ಸೊ ಐಡಿಯಲ್ ಚಿಕನ್ ಅಂತ ಹೇಳಿ ಪ್ರತಿ ಗಲ್ಲಿಗೂ ಕೂಡ ಇದೆ. ಶಿರುವ ಮಂಚಗಲ್ನಲ್ಲಿ ಕೂಡ ಅವರದ್ದು ಒಂದು ಔಟ್ಲೆಟ್ಸ್ ಪ್ರಾರಂಭಗೊಂಡಿದೆ. ಸೊ ಐಡಿಯಲ್ ಚಿಕನ್ ರೈಟ್ ಆನ್ಸರ್, 40 ಪಾಯಿಂಟ್ಸ್. ಈಗ 80 ಅಂಕಗಳಿಗೆ ನೇರ ಪ್ರಶ್ನೆ ನಿಮಗೆ. ನೋಡಿ, OnePlus. ಎಂಥದ್ದು OnePlus? ಫೋನ್, ಅದು ಮೊಬೈಲ್. ಸರಿ ಹೇಳು. OnePlus ಸಾಬುನಾ, ಬ್ಯಾಂಡೆಡಾ? OnePlus ಮೊಬೈಲ್ ರೈಟ್ ಆನ್ಸರ್, 80 ಪಾಯಿಂಟ್ಸ್. ವೆಲ್ ಡನ್. ನಿಮಗೇನು ಪ್ರಶ್ನೆ ಬರುತ್ತೆ ನೋಡಿ. LIC. ಫುಲ್ ಹೇಳಬೇಕು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಫುಲ್ ಹೇಳಬೇಕು. ಯಾಕಂತ ಹೇಳಿದ್ರೆ ಐಡಿಯಲ್ ಚಿಕನ್ ಫುಲ್ ಹೇಳಿಲ್ಲ ನೀವು, IC ಹೇಳ್ಬೋದಿತ್ತಲ್ಲ. ಸೊ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, LIC. ಸೊ ಜೀವನ ವಿಮಾ ವಿಭಾಗ ಭಾರತ ಸರ್ಕಾರದ ಅಧೀನದಲ್ಲಿದೆ ಅದು. 80 ಅಂಕಗಳು ನಿಮಗೆ ಸಿಗ್ತವೆ. 160 ನೀವು ಪಡೆದರೆ ನೋಡಿ, ಇದೇ ಸೆಗ್ಮೆಂಟ್ನ ಒಂದು ವಿಶೇಷತೆ. ಸೊ ನೀವು ಕೂಡ ಯಾಕೆ ಹಿಂದಿರಬೇಕು ನೋಡಿ. ಶಾವಮಿ ಏನದು? ಎಲೆಕ್ಟ್ರಾನಿಕ್ ಬ್ರ್ಯಾಂಡ್. ಅದು ಈ ಸಿಂಬಲ್ ಯಾವುದ್ರದ್ದು? MI. ರೆಡ್ಮಿ. 1000 ಹೆಸರು ಹೇಳಿದ್ದೀನಿ ನೀನು, ಯಾವುದಕ್ಕೆ ಒಂದಕ್ಕೆ ಬಾ. ರೆಡ್ಮಿ ಮೊಬೈಲ್. ಎಸ್, ಇದು ಅವರದ್ದು ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ಇವೆ, ಆದರೆ ಅವರ ಪ್ರತಿ ಡಿವೈಸ್ಗಳಿಗೆ ಸಿಂಬಲ್ಸ್ಗಳು ಬೇರೆ ಬೇರೆ ಇರ್ತವೆ. ಇದು ಪಕ್ಕಾ ರೆಡ್ಮಿ ಮೊಬೈಲ್ನದ್ದು. ಓಕೆ, ಸೊ ಸರಿಯಾಗಿ ಉತ್ತರ 80 ಅಂಕಗಳು ನಿಮಗೆ ಸಿಕ್ಕಿವೆ. ಸೊ ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಫಾಸ್ಟ್ ಇದ್ದಾರೆ. ಉಳಿದ ವಿಚಾರಗಳಲ್ಲಿ ಹಿಂದಿದ್ದಾರೆ. ಪುರಾಣದ ವಿಚಾರಗಳಲ್ಲಿ ಗೊತ್ತೇ ಇಲ್ಲ ನಮಗೆ. ಸತ್ಯಹರಿಶ್ಚಂದ್ರ ಹೆಂಡತಿ ಯಾರು ನಮ್ಗೆ ಗೊತ್ತಿಲ್ಲ. ಇದು ಪರಿಸ್ಥಿತಿ ಬರುತ್ತೆ ನಮಗೆ. ಸೊ ನಮಗೆ ಓಲ್ಡೂ ಬೇಕು, ಗೋಲ್ಡೂ ಬೇಕು, ಹೊಸತು ಬೇಕು, ಹಳತು ಬೇಕು.
ಸೊ ಹಾಗಿದ್ರೆ ಮಾತ್ರ ನಾವು ಬೆಳವಣಿಗೆ ಸಾಧ್ಯ. ಸೊ ನಿಮ್ಮ ಜನರೇಷನ್ ಅದು ನೀವು ಪಕ್ಕ ಹಿಡಿದುಕೊಳ್ತೀರಿ, ನಮ್ಮ ಜನರೇಷನ್ ಅದು ಪಕ್ಕ ಹಿಡಿದುಕೊಳ್ಳಿಕ್ಕೆ ಸ್ವಲ್ಪ ಸಾವಕಾಶವಾಗಿ ಆಗುತ್ತೆ. ಯಾಕೆಂದರೆ ಅದು ಪ್ರಾಜೆಕ್ಟ್ ಆಗ್ತಾ ಇಲ್ಲ. ಜೋ ದಿಕ್ತಾ ಹೇ ವಹಿ ಬಿಕ್ತಾ ಹೇ. ಸೊ ನಿಮ್ಗೇನು ಕಾಣುತ್ತೆ ಅದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ತೀರಿ. ವೆಲ್ ಡನ್. ಸೊ ಸಾಸ್ತಾನ ನೀವಿದ್ದೀರಿ 230 ಅಂಕಗಳೊಂದಿಗೆ. ಸಾಸ್ತಾನ ವೆಲ್ ಡನ್. ಎಸ್ ಪಡುಬೆಳ್ಳೆ ನೀವಿದ್ದೀರಿ 270 ರೈಟ್. ಸೊ ನಿಮಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. 270 ಅಂತ ಹೇಳಿ ನಾವೇ ವಿನ್ನರ್ಸ್ ಅಂತ ಹೇಳಿ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. 230 ಅಂತ ಹೇಳಿ ನಾವು ಹಿಂದಕ್ಕೆ ಬಿದ್ದಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮಿಬ್ಬರಿಗಿಂತ ಜಾಸ್ತಿ ಅಂಕಗಳನ್ನು ಪಡೆದವರು 3ನೇ ರೌಂಡಿಗೆ ಬರ್ತಾರೆ. ನಿಮಗಿಂತ ಕಡಿಮೆ ಪಡೆದವರು ಅವ್ರು ಹೋಗ್ತಾರೆ. ಅವರಿಗಿಂತ ಸ್ವಲ್ಪ ನೀವು ಬೆಳೆದ್ರೆ ನೀವು ಬರ್ತೀರಿ. ಸೊ ದರ್ ಇಸ್ ಎ ಚಾನ್ಸ್. ಸೊ ನಮ್ಮ ಎಪಿಸೋಡ್ಸ್ಗಳನ್ನು ನೋಡ್ತಾ ಇರಿ, ಬೇರೆಯವರಿಗೂ ತೋರಿಸಿ, ನಾನು ಕೂಡ ಟಿ ವಿಯಲ್ಲಿ ಬಂದಿದ್ದೇನೆ ಅಂತ ಹೇಳಿ. ಸೊ ನಿಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜು ವರ್ಲ್ಡ್ 247. ನಮಸ್ಕಾರ.